ಇವತ್ತು ಮಾದಿಗ ಸಂಘಟನೆಗಳ ಒಕ್ಕೂಟ ಬೆಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಏನು ಮಾಡ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ಏನಂದ್ರೆ, ಪ್ರಸ್ತುತ ರಾಜ್ಯದಲ್ಲಿ ಏನಿವತ್ತು ಮಾದಿಗರಿಗೆ ಯಾವ ರೀತಿಯಾದಂತಹ ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ ಈ ಸರ್ಕಾರ ಅಂತೇಳಿ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ, ಮಾದಿಗ ಜನಾಂಗಕ್ಕೆ ಸನ್ಮಾನ್ಯ KH ಮುನಿಯಪ್ಪನವ್ರಿಗೆ, ಅತ್ಯಂತ ಹಿರಿಯ ಮಸ್ತದಿ ರಾಜಕಾರಣಿ, 7 ಬಾರಿ ಒಂದು MP ಆಗಿ ದೇಶ ಮಟ್ಟದಲ್ಲಿ ರಾಜಕಾರಣ ಮಾಡಿ ಮಂತ್ರಿಯಾಗಿ, ಈಗ ಪ್ರಸ್ತುತ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ, ಆಹಾರ ನಾಗರಿಕ ಸರಬರಾಜು ಮಂತ್ರಿಯಾಗಿ 3 ವರ್ಷಗಳು ಪೂರೈಸಿದ್ದಾರೆ. ಹಾಗೇನೆ ಮೊನ್ನೆ ನಡೆದಂತಹ ವಿದ್ಯಮಾನಗಳಲ್ಲಿ ಮಾನ್ಯ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದ್ಮೇಲೆ ಬಹುಶಃ ನಾವು ನಿರೀಕ್ಷೆ ಮಾಡಿದ್ವಿ, ನಾವು ಮಾದಿಗ ಸಂಘಟನೆಗಳ ಒಕ್ಕೂಟ ಈ ಹಿಂದೆ ಕೂಡ ಸನ್ಮಾನ್ಯ KH ಮುನಿಯಪ್ಪನವ್ರಿಗೆ, ಅದರಲ್ಲಿ ಮಾದಿಗರಿಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ. ಯಾಕಂದ್ರೆ ಎಲ್ಲದರಲ್ಲೂ ಕೂಡ, ಎಲ್ಲ ಜನಗಣತಿಗಳಲ್ಲಿ ಕೂಡ ಈ ರಾಜ್ಯದಲ್ಲಿ ಮಾದಿಗರ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಅಂಕಿಅಂಶಗಳು ಇವತ್ತು ಸರ್ಕಾರದ ಮುಂದೆ ಇದೆ. ಇಷ್ಟು ಒಂದು ಪ್ರಬಲವಾದಂತ ಜನಸಂಖ್ಯೆ ರಾಜ್ಯದಲ್ಲಿ ಇದ್ರೂ ಕೂಡ ಇವತ್ತು ಮಾದಿಗರನ್ನ ಕಡೆಗಣಿಸ್ತಿರುವಂತಹ ಪದ್ಧತಿ ನೋಡಿದ್ರೆ ಬಹುಶಃ ಇದು ಒಂದು ಶೋಚನೀಯ ಸಂಗತಿ ಅಂತ ಇವತ್ತು ನಾವು ಭಾವಿಸಿದೀವಿ. ಅವರಿಗಿಂತ ಕಿರಿಯ ವಯಸ್ಸಿನವರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಆಗಿರ್ಬೋದು, ಅವರ ಜೊತೆಯಾಗಿ ಇನ್ನ ಬೇರೆ ಬೇರೆ ಸಮುದಾಯಗಳಲ್ಲಿ ಅತ್ಯಂತ ಕಿರಿಯ ವಯಸ್ಸಿನವರಿಗೆ ಇವತ್ತು ಪ್ರಬಲವಾದಂತಹ ಖಾತೆಗಳನ್ನ ಕೊಡೋದ್ರ ಮುಖಾಂತರವಾಗಿ ಅವರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಮಾದಿಗರನ್ನು ಇವತ್ತು ರಾಜ್ಯದಲ್ಲಿ ಕಡೆಗಣಿಸಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಮತ್ತೆ ಇವತ್ತು ಹೆಚ್ಚು ಜನಸಂಖ್ಯೆ ಇದ್ರೂ ಕೂಡ ಇವತ್ತು ಕೊಟ್ಟಿರುವಂತ ಖಾತೆಗಳು ಕೇವಲ 1 ಇವತ್ತು ಕೊಟ್ಟಿದ್ದಾರೆ. ನಮ್ಮ ಒತ್ತಾಯ ಇಷ್ಟೇ, ಇವತ್ತು G. ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ, ಸಂತೋಷ, ನಮ್ದೇನು ತಕರಾರಿಲ್ಲ. ಆದ್ರೆ ಹಿಂದೆ ಕೂಡ ಅವರು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತವರು. ನಾವು ಇದುವರೆಗೂ ಕೂಡ ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಮಾದಿಗರಲ್ಲಿ ಅದು ಕಾಂಗ್ರೆಸ್ನಲ್ಲಿ ಹೋಗಿಲ್ಲ. ಹಾಗಾಗಿ ಸನ್ಮಾನ್ಯ KH ಮುನಿಯಪ್ಪನವರನ್ನು ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ಜೊತೆಗೆ ಒಂದು ಪ್ರಬಲವಾದಂತ ಖಾತೆಯನ್ನ ಅವ್ರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಮತ್ತೆ ಈ RB ತಿಮ್ಮಾಪುರ್ ಅವರು ಈ ರಾಜ್ಯದಲ್ಲಿ ಹಿಂದೆಂದೂ ಕಾಣದಂತ ಆರ್ಥಿಕ ಒಂದು ಗುಣಮಟ್ಟವನ್ನ ಅಬಕಾರಿ ಇಲಾಖೆಯಲ್ಲಿ ಮಾಡಿ ತೋರಿಸಿದಂತ ಕೀರ್ತಿ ತಿಮ್ಮಾಪುರ್ ಸಾಹೇಬ್ರಿಗೆ ಸೇರ್ತದೆ. ಈಗ ಅವ್ರಿಗೂ ಕೂಡ ಕ್ಯಾಬಿನೆಟ್ ಅಲ್ಲಿ ಉತ್ತಮವಾದಂತ ಒಂದು ಪದವಿಯನ್ನ ಕೊಡಬೇಕು, ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು. ಜೊತೆಗೆ ಮಾದಿಗರಿಗೆ ಈ ರಾಜ್ಯದಲ್ಲಿ 3 ರಿಂದ 4 ಸಚಿವ ಸ್ಥಾನಗಳನ್ನ ಇವತ್ತು ಕೊಡಬೇಕು ಅಂತೇಳಿ ನಾವು ಒಕ್ಕೂಟದಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ವೇಳೆ ನೀವೇನಾದ್ರೂ ಇದೇ ರೀತಿಯಾದಂತ ತಾರತಮ್ಯವನ್ನ ರಾಜ್ಯದಲ್ಲಿ ಮಾದಿಗರಿಗೆ ಮಾಡ್ಕೊಂತ ಬಂದ್ರೆ ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಮಾದಿಗರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾರೆ. ನೀವೇನು ಇವತ್ತು ಮಲತಾಯಿ ಧೋರಣೆಯನ್ನ ಮಾಡಿದಿರಿ, ಇದನ್ನ ನೀವು ಸರಿಪಡಿಸಿಕೊಳ್ಳದ ಪಕ್ಷದಲ್ಲಿ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡಿ ಈ ಜಾತಿಯ ರಕ್ಷಣೆಗೆ ನಮ್ಮ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಈ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.